ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವು ತುಂಬ ಸ್ಪೆಷಲ್ಲಾಗಿ, ತುಂಬ ಡಿಫ್ರೆಂಟಾಗಿ, ಹಾಗೆ ಅಷ್ಟೇ ರುಚಿಯಾಗಿರುವಂಥ ಅವಲಕ್ಕಿ ಪಾಯಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ. ನೀವು ಬೇರೆ ಬೇರೆ ಥರ ಪಾಯಸನ ಟ್ರೈ ಮಾಡೇ ಇರ್ತೀರ, ಆದರೆ ಯಾವತ್ತಾದರೂ ಈ ರೀತಿ ನಾವು ತೋರಿಸೋ ಥರ ಅವಲಕ್ಕಿ ಪಾಯಸನ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಾವು ತೋರಿಸೋ ಥರ ವಿಧಾನದಲ್ಲಿ ಅವಲಕ್ಕಿ ಪಾಯಸನ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ, ಇದನ್ನು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ನೋಡೋಣ. ಇಲ್ಲಿ ನಾವು ಒಂದು 1/4 kg ಅವಲಕ್ಕಿನ ನೀರಿನಲ್ಲಿ ಒಂದು 10 ನಿಮಿಷಗಳ ಕಾಲ, 10ರಿಂದ 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಕ್ಲೀನಾಗೆ ತೊಳೆದು ನೀರಲ್ಲಿ ನೆನೆಸಿಟ್ಕೋಬೇಕು. ಹಾಗೆ ಒಂದು ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀವಿ. ಒಂದು ಚಿಕ್ಕ ಬಟ್ಲಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರು, ಹಾಗೆ ಇಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತೊಗೊಂಡಿದ್ದೀವಿ. ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ನೀವು ಬಳಸ್ಕೋಬೋದು. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಮತ್ತು ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ತುಪ್ಪನ ಬಳಸ್ಕೊಂಡಿದ್ದೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಹಾಕ್ಕೊಂಡು ನೀರು ಹಾಕ್ತೇನೆ ಮೊದಲನೇ ರೌಂಡ್ನ ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ಅದಾದಮೇಲೆ ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ ತೆಂಗಿನಕಾಯಿಲಿ ಇರೋವಂಥ ಹಾಲನ್ನೆಲ್ಲ ಸಪ್ರೇಟಾಗಿ ತೊಗೊಬೇಕಾಗತ್ತೆ. ಆದ್ದರಿಂದ ಜ್ಯೂಸು ಸೋಸೋ ಅಂಥ ಒಂದು ಜಾರ್ಗೆ ನಾವಿಲ್ಲಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡು ಅದರಲ್ಲಿರೋ ಅಂಥ ಹಾಲನ್ನೆಲ್ಲ ಈ ರೀತಿ ಮಾಡ್ಕೋತಾ ಇದ್ದೀವಿ. ಇದನ್ನು ನೀವು ಬೇಕಾದರೆ ಒಂದು ವೈಟ್ ಬಟ್ಟೆಗೆ ಹಾಕಿ ಈ ರೀತಿ ಹಿಂಡಿದ್ರೂ ಕೂಡ ಅದರಲ್ಲಿರೋ ಅಂಥ ಹಾಲೆಲ್ಲ ಕ್ಲೀನಾಗೆ ಚೆನ್ನಾಗೇ ಬರುತ್ತೆ. ಅದಾದಮೇಲೆ ಇನ್ನೊಂದು ರೌಂಡು ನಾವು ನೋಡಿ ಇದನ್ನು ಎಲ್ಲ ಸೋಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದೇ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಇನ್ನೊಂದು ಸಲ ನುಣ್ಣಕ್ಕೆ ರುಬ್ಕೊಂಡು ಅದರಲ್ಲಿರುವಂಥ ಹಾಲನ್ನೆಲ್ಲ ಮತ್ತೆ ನಾವು ತಗೊಬೋದು. ನೋಡಿ, ಅದೇ ಒಂದು ತೆಂಗಿನಕಾಯಿನಲ್ಲೇ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು 2 ರೌಂಡು ರುಬ್ಬಿಟ್ಟು ನೋಡಿ ಇಷ್ಟು ಹಾಲು, ತೆಂಗಿನಕಾಯಿ ಹಾಲು ನಮಗೆ ಸಿಕ್ಕಿದೆ. ಈ ರೀತಿ ಮಾಡ್ಕೋಬೋದು. ಈ ತೆಂಗಿನಕಾಯಿದು ಒಂದು ಹಾಲು ತೆಗ್ದಿರ್ತೀವಲ್ಲ, ಈ ತೆಂಗಿನಕಾಯಿ ವೇಸ್ಟ್ ಮಾಡೋ ಆಗಿಲ್ಲ. ಬೇಕಾದ್ರೆ ಇದರಲ್ಲಿ ನೀವು ಸ್ವೀಟ್ಗಳು ಮಾಡ್ಕೋಬೋದು ಅಥವಾ ಪಲ್ಯ ಮಾಡಿದ್ರೆ ಅದಕ್ಕೂ ಕೂಡ ಹಾಕ್ಕೋಬೋದು. ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾವು ತೆಗೆದಿಟ್ಕೊಂಡಿರೋವಂಥ ತೆಂಗಿನಕಾಯಿ ಹಾಲಿಗೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪನೂ ಗಂಟು ಇಲ್ದಂಗೆ ನಾವು ಕ್ಲೀನಾಗೆ ಒಂದು ಸೌಟು ತಗೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಾಂದರೆ ಅದು ಗಂಟು ಆಗಿಬಿಡುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಒಂದು ಪಾತ್ರೆಗೆ 1 ಕಪ್ಪಷ್ಟು ನಾವು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವಿಲ್ಲಿ ಬೆಲ್ಲದ ನೀರನ್ನ ಮಾಡ್ಕೋಬೇಕಾಗುತ್ತೆ. ಗಟ್ಟಿಯಾಗಿ ಪಾಕ ಬರಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನೋಡಿ, ನಾವು ಹಾಕಿರೋವಂಥ ನೀರಲ್ಲಿ ಆ ಬೆಲ್ಲ ಕರಗಿದ್ರೆ ಸಾಕು. ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾವಿಲ್ಲಿ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಆ ಒಂದು ಬೆಲ್ಲದ ನೀರಿಗೆ ಹಾಕೋತಾ ಇದ್ದೀವಿ. ಅದು ಪಾಕ ಬರಬೇಕು ಅನ್ನೋದು ಏನಿಲ್ಲ, ಅದು ತುಂಬ ಗಟ್ಟಿಗೆ ಮಾಡ್ಕೋಬೇಡಿ, ಬೆಲ್ಲದ ಪಾಕ ಆಗಿ ಮಾಡ್ಕೋಬೇಡಿ. ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ನಾವು ಹಾಕಿರುವಂಥ ಅವಲಕ್ಕಿ ಹಾಕಿದ್ಮೇಲೆ ಅದು ಕ್ಲೀನಾಗೆ ಕುದಿ ಬಂದ ಮೇಲೆ ನಾವು ಆಗಲೇ ಒಂದು ತೆಂಗಿನಕಾಯಿ ಹಾಲಿಗೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವಿಲ್ಲಿ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ತಳದಲ್ಲಿ ತುಂಬ ಗಟ್ಟಿಯಾಗಿ ಆಗಿಬಿಡುತ್ತೆ. ಆದ್ದರಿಂದ ನಾವು ಆದಷ್ಟು ಸೌಟ್ನಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ಒಂದು ಪಾಯಸ ಸ್ವಲ್ಪ ಗಟ್ಟಿಯಾಗಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿವರೆಗೂ ಕೂಡ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ. ಅದು ಚೆನ್ನಾಗಿ ಕುದಿ ಬರೋ ಅಷ್ಟರಲ್ಲಿ ನಾವಿಲ್ಲಿ ಪಕ್ಕದಲ್ಲೇ ಒಂದು ಚಿಕ್ಕ ಬಾಣಲಿಗೆ ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀವಿ. 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಬೇಕಾದರೆ ನೀವು ನಿಮ್ಮ ಹತ್ರ ಪಿಸ್ತಾ ಇದ್ರೂ ಕೂಡ ಹಾಕೋಬೋದು, ಇಲ್ಲ ಖರ್ಜೂರ ಇದ್ದರೂ ಅದನ್ನು ಕೂಡ ಹಾಕೋಬೋದು. ನೋಡಿ, ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ಗೆ ಆಗಲೇ ನಾನು ಹೇಳ್ದಂಗೆ ಬಂದಿದೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ. ಆ ಒಂದು ಟೈಮ್ನಲ್ಲಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಿ. ಅದಾದಮೇಲೆ ಕೊನೆಯದಾಗಿ ಇದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕಿದ್ಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಕೊನೆಯದಾಗಿ ತುಪ್ಪನ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ತುಂಬ ಸಿಹಿಯಾಗಿರುವಂತಹ, ಹಾಗೆ ಸಿಹಿಯಾಗಿ ತುಂಬ ರುಚಿಯಾಗಿರುವಂತಹ ಒಂದು
ಅವಲಕ್ಕಿ ಪಾಯಸ ರೆಸಿಪಿ ತುಂಬ ವಿಭಿನ್ನವಾಗಿ ರೆಡಿಯಾಗೋಗುತ್ತೆ. ಯಾವಾಗಲೂ ಶಾವಿಗೆ ಪಾಯಸ, ಗಸಗಸೆ ಪಾಯಸ ಅಂತ ಬೇರೆ ರೀತಿಯಾಗಿ ಪಾಯಸಗಳನ್ನ ತಿಂದೇ ಇರ್ತೀರ. ಆದರೆ ಖಂಡಿತವಾಗ್ಲೂ ಈ ರೀತಿ ಒಂದ್ಸಲ ಅವಲಕ್ಕಿ ಪಾಯಸನ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ, ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಅಂತ ಹೇಳ್ತೀನಿ. ದೇವರಿಗೆ ನೈವೇದ್ಯ ಇಡೋಕ್ಕೂ ಕೂಡ ನೀವು ಈ ಒಂದು ಸಿಹಿ ಪದಾರ್ಥನ ಮಾಡ್ಕೋಬೋದು. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇದೇ ಥರ ಅಮ್ಮಾಸ್ ಕೈರುಚಿ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.